ಮೂಡಿಗೆರೆ ತಕ್ಕೊಳ ಆಲ್ದೂರು ಸಂಪರ್ಕ ಜಿಲ್ಲಾ ಮುಖ್ಯ ರಸ್ತೆ ಒತ್ತುವರಿ. ಫುಟ್ಪಾತ್ ಇಲ್ಲದೆ ಸಾರ್ವಜನಿಕರ ಗೋಳಾಟ, ವಾಹನ ಸವಾರರ ಪರದಾಟ. ಮೂಡಿಗೆರೆ ಪಟ್ಟಣದ ಬಸ್ ಸ್ಟ್ಯಾಂಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಈ ಕಾಣಿಸ್ತಿರ್ತಕ್ಕಂಥ ಈ ರಸ್ತೆ ಏನಿದೆ, ಇದು PWD ಸೇರಿರ್ತಕ್ಕಂಥ ರಸ್ತೆ. ಲೋಕಲ್ ಮೂಡಿಗೆರೆ PWD ಇಲಾಖೆಗೆ ಇಲ್ಲಿಂದ ಕುಂದೂರುವರೆಗೆ, ಕುಂದೂರು ಹೋಗ್ಬಿಟ್ಟು ಆಲ್ದೂರು ಸಂಪರ್ಕ ಕೊಡುವಂಥ ಈ ಜಿಲ್ಲಾ ರಸ್ತೆ ಇದು. ಈ ರಸ್ತೆ ಈ ಚರಂಡಿ ಏನಿದೆ ಇದರಿಂದ 20 ಅಡಿ ಆಚೆಗೆ ಕಟ್ಟಡ ಕಟ್ಟಬೇಕು, ಮತ್ತು ಈ ಬದಿಯಲ್ಲೂ ಅಷ್ಟೇ ಆ ಕಡೆ 20 ಅಡಿ ಕಟ್ಟಬೇಕು. ಇಲ್ಲಿನ ಅಯೋಗ್ಯ ಅಧಿಕಾರಿಗಳು ಏನು ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಕಾಂಪೌಂಡ್ ಕೂಡ ಸೇರಿಸಿ ಕಟ್ಟಿದ್ದಾರೆ, ಸರ್ಕಾರಿ ಕಟ್ಟಡ ಕೂಡ. ಮತ್ತು ಈ ಕಡೆ ಎಡಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಮುನ್ಸಿಪಾಲ್ಟಿ ಕಟ್ಟಡ ಏನಿದ್ದಾರೆ ಆ ಕಟ್ಟಡನೂ ರಸ್ತೆ ಅಕ್ರಮ ಮಾಡ್ಕೊಂಡು ಕಟ್ಟಿದ್ದಾರೆ. ಆಗಿನ ಕಾಲದ AWಗಳು ಅಥವಾ ಈ ಮುಂದುವರೆದ ಇಲ್ಲಿ ಬರ್ತಕ್ಕಂಥ AWಗಳು ಯಾರು ಸಮರ್ಪಕವಾಗಿ ಅವರ ಕಾಮಗಾರಿ ಮಾಡಬೇಕಾದ್ರೆ ತಡೆದಲ್ಲ ಇರೋದ್ರಿಂದ, ಮತ್ತು ಪಟ್ಟಣ ಪಂಚಾಯತಿ ಅಯೋಗ್ಯ ಏನು ಚೀಫ್ ಆಫೀಸರ್ಗಳಿದ್ದಾರೆ ಅವ್ರು ಯಾವುದೇ ರೀತಿಯ ಸರಿಯಾದ ಲೈಸೆನ್ಸ್ಗಳನ್ನ ವಿತರಣೆ ಮಾಡಬೇಕಾದ್ರೆ ಏನು ಸ್ಥಳ ಇರುತ್ತೆ ಅದರಲ್ಲಿ 70% ಕಟ್ಟಡ ಕಟ್ಟಿ 30% ಜಾಗನ ವೆಹಿಕಲ್ ಪಾರ್ಕಿಂಗ್ ಬಿಡಬೇಕು. ಇಲ್ಲಿ 100%ಗೆ 100% ಕಟ್ಟಿದ್ದಾರೆ. ಜೊತೆಯಲ್ಲಿ 20 ಅಡಿ ಏನು ಅಗಲದ ಎರಡೂ ಬದಿಯಲ್ಲಿ ಸರ್ಕಾರಿ PWD ಸೇರಿದ ರಸ್ತೆಗಳನ್ನ ಒತ್ತುವರಿ ಮಾಡಿದ್ದಾರೆ. ಇದನ್ನು ಕೂಡಲೇ ತೆರವು ಮಾಡಬೇಕು, ಮತ್ತು ಈ ರಸ್ತೆ ಅಭಿವೃದ್ಧಿನ ಕೂಡಲೇ ಆಗಬೇಕು. ಇಲ್ಲದಿದ್ದರೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾ ಇದ್ದೀವಿ. ಸಲಾವುದ್ದೀನ್, ಸಾಮಾಜಿಕ ಹೋರಾಟಗಾರ. ಸಕ್ರಿಯವಾಗಿ ಕೆಲಸ ಮಾಡ್ತೀರಲ್ಲ ಈಗ ಖಾಜಾ ಹುಸೇನ್ ಅಂತ. ನಮಗೆ 50 ವರ್ಷ ಕಳೀತು. 50 ವರ್ಷಕ್ಕೆ ನಮಗೆ ಬುದ್ಧಿ ಬಂದು 35 ವರ್ಷದಲ್ಲಿ ಇಂಥ ಒಬ್ಬ ಅಯೋಗ್ಯ ಚೀಫ್ ಆಫೀಸರ್ ನಾವು ಕಂಡೇ ಇಲ್ಲ. ಇವನು ಭಿಕ್ಷೆ ಬೇಡೋರ ಕೈಲೂ ಲಂಚ ಕೇಳ್ತಕ್ಕಂಥ ಅಯೋಗ್ಯ ಇದ್ದಾನೆ. ಇವನ್ನ ಮೊದಲು ಮೂಡಿಗೆರೆಯಿಂದ ಓಡಿಸಿದ್ರೆ ಮೂಡಿಗೆರೆ ಪಟ್ಟಣ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ. ಇದಕ್ಕೆ ಯಾವ ಟೈಪ್ ಉದಾಹರಣೆ? ಅಲ್ಲ, ಭಿಕ್ಷೆ ಬೇಡೋರ ಕೈಲೂ ಲಂಚ ಕೇಳ್ತಾನೆ, ವಾಟರ್ ಮ್ಯಾನ್ಗಳ ಕೈಲೂ ಲಂಚ ಕೇಳ್ತಾನೆ, ಟೆಂಪ್ರರಿ ಕೆಲಸದ ಕೈಲೂ ಲಂಚ ಕೇಳ್ತಾನೆ. ಇವನು ಖಾಜಾ ಹುಸೇನ್ ಅಲ್ಲ, ಖಾಜಾ ಹುಸೇನ್ ಆಗಿದ್ದಾನೆ. ಇವನು ಕುದುರೆಮುಖದಲ್ಲಿ ಒಳ್ಳೆ ಕೆಲಸ ಮಾಡಿ ಅವಾರ್ಡ್ ತಗೊಂಡಿದ್ರಂತಲ್ಲ. ಕುದುರೆಮುಖದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿಲ್ಲ. ಇವನು ಮಧ್ಯೆ ಬರ್ತಾನೆ ಹೋಗ್ತಾನೆ. 3 ವರ್ಷದಲ್ಲಿ 3 ಸಲ ಬಂದೋಗಿದ್ದಾನೆ. ಇವರು ಕುದುರೆಮುಖದಲ್ಲಿ ಇವನು ಮಾಡಿರ್ತಕ್ಕಂಥ ಜನಾಂದನೆ ಕೆಲಸ ಮಾಡಿ ಇವನು ಅಮಾನತು ಮಾಡಿ ಇಲ್ಲಿಂದ ಓಡಿಸಿದ್ರು. ಮತ್ತು ಅಮಾನತು ಆದೇಶ ಆದಮೇಲೆ ಯಾವುದೋ ಸರಿಯಾದ ಕ್ರಮ ಆಗಿಲ್ಲ, ಬಂದು ಕೆಲಸ ಮಾಡ್ತಾ ಇದ್ದಾನೆ. ಇವನು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಸ್ಥಳೀಯ ಆಡಳಿತಗಳಿಗೆ ಯಾವುದೂ ಸಕ್ರಿಯವಾಗಿಲ್ಲ. ಚುನಾವಣೆಗಳಾಗಿಲ್ಲ, ಪಟ್ಟ ಪಂಚಾಯತಿ ಆಗಿಲ್ಲ, ನಗರಸಭೆಗಳಾಗಿಲ್ಲ, ಜಿಲ್ಲಾ ಪಂಚಾಯತಿ ಆಗಿಲ್ಲ, ಗ್ರಾಮ ಪಂಚಾಯತಿಗಳಾಗಿಲ್ಲ. ಯಾವುದೋ ಚುನಾವಣೆಗೆ ಜನಪ್ರತಿನಿಧಿಗಳ ಕೊರತೆಯೂ ಇಂಥ ಅಯೋಗ್ಯರು ಇದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ. ರಾಜ್ಯದಲ್ಲಿ ಸರ್ಕಾರದಲ್ಲಿ ವಿರೋಧ ಪಕ್ಷ ಯಾವಾಗ ವೀಕ್ ಆಗಿರುತ್ತೋ, ದುರ್ಬಲವಾಗಿರುತ್ತೋ, ಆವಾಗ ಆ ಜವಾಬ್ದಾರಿನ ಪತ್ರಕರ್ತರು, ಹೋರಾಟಗಾರರು, ಸಮಾಜ ಸೇವಕರು, ಬುದ್ಧಿಜೀವಿಗಳು ಹೋರಾಟ ತಗೊಳ್ಬೇಕಾಗುತ್ತೆ. ಇಲ್ಲಿ ಸುಗಮ ಸಂಚಾರಕ್ಕೆ 70 ವರ್ಷ ಕಳೆದ ಮೇಲೆ ಯಾವ ರೀತಿ ರಸ್ತೆ ಇದೆ ಅದೇ ರಸ್ತೆ ಇದೆ. ಈಗಿನ ಶಾಸಕರು 1.5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅಂತ ಮೊನ್ನೆಲ್ಲ ಒಂದು ಹೇಳಿಕೆ ಕೇಳಿದೆ. ಆ 1.5 ಕೋಟಿ ರೂಪಾಯಿ ಅನುದಾನ ಸಾಲಲ್ಲ. ಎರಡನೇದು, ಸುಗಮ ಸಂಚಾರ ಅನುಕೂಲ ಆಗಂಗೆ ಏನು PWD ರಸ್ತೆನ ಅಕ್ರಮವಾಗಿ ಏನು ಆಚೆ 20 ಅಡಿ ಈಚೆ 20 ಅಡಿ ಒತ್ತಿ ಕಟ್ಟಡ ಕಟ್ಟಿದಾರೋ PWD ರಸ್ತೆಯಲ್ಲಿ, ಅದನ್ನು ಪೂರ್ತಿ ಹೊಡೆದ್ಬಿಟ್ಟು ರಸ್ತೆಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ. ಅಕ್ರಮ ಕಟ್ಟಡಗಳು ನೆಲಸಮ ಆಗಲೇಬೇಕು. ಎಷ್ಟೇ ವರ್ಷದಿಂದ ಕಟ್ಟಿದ್ರು ಅಲ್ಲ, ಎಷ್ಟು ವರ್ಷ ಅನ್ನೋ ಪ್ರಶ್ನೆ ಅಲ್ಲ. PWD ಯಾವಾಗ ಆಯಿತು, PWD ಆಗಿದ ನಂತರದ ಕಟ್ಟಡಗಳಾದರೆ ಅದನ್ನು ಯಾವುದೇ ರೀತಿ ಪರಿಹಾರ ಕೊಡೋದಲ್ಲೇ ಅದನ್ನು ಧ್ವಂಸ ಮಾಡಬೇಕು. PWD ಆಗೋಕ್ಕಿಂತ ಹಿಂದಿನ ಹಳೆ ಕಟ್ಟಡ ಯಾವುದೇ ರೀತಿ ಅದಕ್ಕೆ ಪರಿಹಾರ ಕೊಟ್ಟು ಧ್ವಂಸ ಮಾಡಬೇಕು. ಒಟ್ಟಿನಲ್ಲಿ ರಸ್ತೆ ಇಲ್ಲಿಂದ ಹೋಗ್ತಕ್ಕಂಥ 20 ಕಿಲೋಮೀಟರ್ ದೂರ ಸಂಪರ್ಕ ಕೊಡುತ್ತೆ. ಕೆಳಗಡೆ 2-3 ಬೀದಿಗಳಿದ್ದಾವೆ, ವಟ್ಟಗಳಿದ್ದಾವೆ, ಆ ಕಡೆ ಲೇಔಟ್ಗಳು ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಎಲ್ಲ ತಿರುಗಾಡಲಿಕ್ಕೆ ಅನುಕೂಲ ಆಗಂಗೆ ಏನು ಅಕ್ರಮ ಕಟ್ಟಡಗಳು ಏನಿದಾವೆ, ರಸ್ತೆಯಲ್ಲಿ ಕಟ್ಟಿದ ಕಟ್ಟಡಗಳನ್ನ ಧ್ವಂಸ ಮಾಡಬೇಕು, ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ.